ಇದೊಂದು ವೀರಲೋಕದವ್ರು ನಡೆಸಿರ್ತಕ್ಕಂಥ ಬಹಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕ ಸಂತೆ. ನಾವೆಲ್ಲರೂ ಮಕ್ಕಳನ್ನ ಕರ್ಕೊಂಡು ಇಡೀ ಗಂಡ ಹೆಂಡತಿ ಬಂಧು ಬಳಗ ಎಲ್ಲರೂ ಸೇರಿ ಯಾವ್ಯಾವ್ದೋ ಜಾತ್ರೆಗೆ ಹೋಗ್ತೀವಿ, ಯಾವ್ಯಾವ್ದೋ ತೀರ್ಥಯಾತ್ರೆ ಅಲ್ಲಿ ಇಲ್ಲಿ ಅಂತೆಲ್ಲ ಓಡಾಡ್ತೀವಿ. ಇಂತಹ ಪುಸ್ತಕ ಸಂತೆಗೆ ನಾವು ಮಕ್ಕಳನ್ನ ಏನಾದ್ರೂ ಕರ್ಕೊಂಡ್ ಬಂದ್ರೆ ಮಕ್ಕಳಿಗೆ ಈ ಪುಸ್ತಕ ಓದ್ಬೇಕು ಅನ್ನುವಂತ ಹವ್ಯಾಸ ಹುಡ್ತದೆ. ಇಲ್ಲಿ ಎಷ್ಟೊಂದು ಪ್ರಕಾಶಕರು ತಮ್ಮದೇ ಆಗಿರ್ತಕ್ಕಂಥ ಪುಸ್ತಕ ಒಂದು ಮಳಿಗೆಯನ್ನು ಹಾಕಿದ್ದಾರೆ. ಈ ವೀರಲೋಕದವ್ರು ಹಾಕಿರ್ತಕ್ಕಂಥದ್ದು ಇದು. ಇಲ್ಲಿ ನನ್ನ ಪುಸ್ತಕ ಕೂಡ, ನನ್ನ ಕಾದಂಬರಿ ಕೂಡ ಇಲ್ಲಿದೆ. ಇದು ಓಡಿ ಹೋದಾಕಿ, ಇದು ವೀರಲೋಕದವರೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಮಕ್ಕಳಿಗೆ ಮತ್ತು ಜನರಿಗೆ ಇವತ್ತು ನೆಮ್ಮದಿನೇ ಇಲ್ದಂಗ ಆಗ್ಯದ. ಯಾಕಾಗ್ಯದ ಅಂತಂದ್ರ ಎಲ್ರು ಬರೀ ಮೊಬೈಲ್ ಹಿಡ್ಕೊಂಡು ಕುಂದಿರ್ತಾರೆ, ಯಾವುದೇ ನಾಲೆಜ್ ಇಲ್ಲ. ಹಿಂಗಾಗಿ ಪುಸ್ತಕ ಸಂತೆಗೆ ಮಕ್ಕಳನ್ನ ಕರ್ಕೊಂಡ್ ಬರ್ಬೇಕು. ಪುಸ್ತಕ ಓದೋದ್ರಿಂದ ಮಾನಸಿಕ ನೆಮ್ಮದಿ ಸಿಗ್ತದ, ಬೌದ್ಧಿಕ ಒಂದು ಬೆಳವಣಿಗೆ ಆಗ್ತದ ಅನ್ನೋದು ಕೂಡ ನಾವೀಗ ಜನರಿಗೆ ಹೇಳ್ಬೇಕಾಗ್ಯದ. ಹಿಂಗಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಸಂತೆಯಲ್ಲಿ ಬೀದರ ಸಮಸ್ತ ಜನತೆ ಎಲ್ಲ ತಮ್ಮ ಮಕ್ಕಳು ಬಂದು ಬಳಗ ಎಲ್ಲರನ್ನ ಕರ್ಕೊಂಡ್ ಬಂದು ಈ ಎಲ್ಲ ಪುಸ್ತಕಗಳಲ್ಲಿ ತಮಗಿಷ್ಟವಾಗಿರ್ತಕ್ಕಂಥ ಪುಸ್ತಕಗಳನ್ನ ತಗೊಂಡು ಹೋಗ್ಬೇಕು. ಇಲ್ಲಿ ಮಕ್ಕಳಿಗಾಗಿ ಎಷ್ಟೊಂದು ಪುಸ್ತಕ ಇದೆ ನೋಡಿ. ಇವೆಲ್ಲ ಮಕ್ಕಳು ಓದ್ಲೇಬೇಕಾಗಿರ್ತಕ್ಕಂಥ ಸಣ್ಣ ಪುಟ್ಟ ಕಥೆಗಳು, ರಾಮಾಯಣದ, ಮಹಾಭಾರತದ, ಆಮೇಲೆ ಜಾತಕ ಕಥೆಗಳಿದೆ. ಈ ರೀತಿ ಅದ್ಭುತವಾಗಿರ್ತಕ್ಕಂಥ ಕಥೆಗಳು, ಪೌರಾಣಿಕ ಕಥೆಗಳಿದೆ. ಚಂದಮಾಮ, ತೇನಾಲಿ ರಾಮಕೃಷ್ಣನ ಕಥೆಗಳು, ಇವೆಲ್ಲ ನಾವು ಚಿಕ್ಕವರಿದ್ದಾಗ ಓದಿ ಬೆಳೆದಿರ್ತಕ್ಕಂಥದ್ದು. ಈಗ ಇತ್ತೀಚೆಗೆ ನಾವು ಚಂದಮಾಮ ಕಥೆಗಳನ್ನ ಯಾವ ಮಕ್ಕಳು ನೋಡ್ಲಿಕ್ಕೆ ಇಲ್ಲ, ಬಟ್ ಆ ಎಲ್ಲ ಕಥೆಗಳು ಇಲ್ಲಿ ಸಿಗ್ತಾ ಇದೆ. ಅಜ್ಜಿ ಹೇಳಿದ ಕಥೆಗಳು ಅಂತಿದೆ. ಈ ಕಥೆಗಳಲ್ಲಿ ನೋಡಿ ಒಳಗಡೆ ಚಿತ್ರ ಸಮೇತ ಇರ್ತಕ್ಕಂಥ ಕಥೆಗಳು. ಇಂಥ ಕಥೆಗಳು ಮಕ್ಕಳು ಓದಿದ್ರೆ ಆ ಮಕ್ಕಳಿಗೆ ಒಂದು ಆಸಕ್ತಿ ಮೂಡುತ್ತದೆ ಅನ್ನುವಂತ ನಿಟ್ಟಿನಲ್ಲಿ ಪುಸ್ತಕ ಸಂತೆ ಯಶಸ್ವಿ ಆಗ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೀನಿ. ಸುಮಾರು 50ಕ್ಕೂ ಹೆಚ್ಚು ಮಳಿಗೆಗಳಿದೆ, ಪುಸ್ತಕ ಮಳಿಗೆಗಳು. ಹೀಗಾಗಿ ಇಲ್ಲಿ ಎಲ್ರೂ ಪುಸ್ತಕ ಸಂತೆಗೆ ಬಂದು ಇದನ್ನ ಯಶಸ್ವಿಗೊಳಿಸ್ಲಿ ಅಂತ ಬರ್ರಿ. ಇಲ್ಲೆಲ್ಲ ಪುಸ್ತಕಗಳು ಚಂದ. ಅಲ್ಲಿ ನನ್ನ ಕಾದಂಬರಿ ಕೂಡ ಅದ, ತಾವು ತಗೋಬೇಕು, ಸಪೋರ್ಟ್ ಮಾಡ್ಬೇಕು. ಸುಮ್ನೆ ಆಮೇಲೆ ಮುಖ್ಯವಾಗಿ ಪುಸ್ತಕ ಯಾಕೆ ಖರೀದಿ ಮಾಡ್ಬೇಕು ಅಂದ್ರೆ, ನಾವು ಆಸ್ಪತ್ರೆಗೆ ಮಾತಾಡ್ಸ್ಲಿಕ್ಕಂತ ಹೋಗ್ತಿವಿ ರೋಗಿಗಳ ಹತ್ರ. ಒಂದ್ ಒಳ್ಳೆ ಪುಸ್ತಕ ಕೊಟ್ರೆ ಅವ್ರು ಓದ್ಕೊಂತ ಮಲಗ್ತಾರಲ್ಲಿ. ಆಮೇಲೆ ಮದ್ವೆ ಸಮಾರಂಭ, ಬರ್ತ್ಡೇ ಸಮಾರಂಭ, ಅಲ್ಲೆಲ್ಲ ಪುಸ್ತಕಗಳನ್ನ ಅವರು ಕಾಣಿಕೆಯಾಗಿ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.